ಸಮವಸ್ತ್ರದ ವಿಚಾರದಲ್ಲಿ ಹಿಜಾಬ್ ಮಧ್ಯ ಅಳವಡಿಕೆಗೆ ಅಥವಾ ಹಿಜಾಬ್ ಬ್ಯಾನ್ ವಾಪಸ್ ತಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ರಲ್ಲ, ಅಲ್ಪಸಂಖ್ಯಾತರಿಗೆ ಮಾತ್ರ ಹಿಜಾಬ್ ಧರಿಸೋಕೆ ಅವಕಾಶ ಕೊಟ್ರೆ ಎಷ್ಟು ಸರಿ? ನಾಳೆ ನಾವು ಲುಂಗಿ ಶಾಲು ಹಾಕೊಂಡು ಬಂದ್ರೆ ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮಂಗಳೂರಿನಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ. ಇವ್ರು ಹೇಳಿದ್ರು ಜೇನ್ ಗೂಡೆ ಅಂದ್ರೆ ಬಿಜೆಪಿ ಹೇಳ್ತಾ ಇರೋದು ಜೇನ್ ಗೂಡಿಗೆ ಕಲ್ಲು ಹೊಡೆಯೋ ಕೆಲಸ ಮಾಡಿದ್ರ ಸಿದ್ದರಾಮಯ್ಯ ಅವರೇ ಕಚ್ಚಿಸ್ಕೊಳ್ತೀರಾ ನೋಡಿ, ನಾವು ನಾಳೆ ಲುಂಗಿ ಶಾಲೆಲ್ಲ ಹಾಕೋ ಬರ್ತೀವಿ, ಬಿಡ್ತೀರಾ ಹಾಗಾದ್ರೆ ಅಂತ ಕೇಳ್ತಿದ್ದಾರೆ. ಇದೆಲ್ಲವೂ ನಾಳೆಯಿಂದ ಶುರುವಾಗುತ್ತೆ ಅಥವಾ ಇವತ್ತಿನಿಂದ ಶುರು ಆದ್ರೂ ಆಗ್ಬೋದು. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಹೇಳಿರುವಂತದ್ದು ಊಟ ಮತ್ತು ಬಟ್ಟೆ ವಿಚಾರದಲ್ಲಿ ನಾನ್ ಯಾರು ಅಡ್ಡಿಪಡಿಸಕ್ಕೆ, ಅವ್ರವ್ರ ಇಷ್ಟ ಅಂದ್ಬಿಟ್ಟವ್ರೆ. ಈಗ ಹಿಜಾಬ್ ಹಾಕೋಬರೋರು ನಾಳೆ ಅದ್ರ ಆಪೋಸಿಟ್ ಆಗಿ ಶಾಲೋ ಲುಂಗಿನೋ ಹಾಕೋ ಬರಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಭರತ್ ಶೆಟ್ಟಿ ಈಗ ರಘುಪತಿ ಭಟ್ ಅವರು ಒಂದು ಹೇಳಿಕೆ ಕೊಟ್ಟರು, ಶಾಸಕ ಭರತ್ ಶೆಟ್ಟಿ ಅವರು ಕೂಡ ಈ ಹೇಳಿಕೆಗೆ ಆಕ್ರೋಶವನ್ನ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಅವರು 6 ತಿಂಗಳವರೆಗೆ ಕಾದಿದ್ದಾರೆ ಇದನ್ನ ಹೇಳಲಿಕ್ಕೆ. 6 ತಿಂಗಳು ಕಾದದನ್ನು ನೋಡಿದರೆ ಈಗಿನ ಸಿಚುವೇಶನ್ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರದ ಸಿಚುವೇಶನ್ ಇದೆ, ಬಹಳ ಫೈನಾನ್ಷಿಯಲಿ ಬಹಳ ಒಂದು ಹದಗೆಟ್ಟಿದ ಸಿಚುವೇಶನ್ ನಮ್ಮಲ್ಲಿದೆ. ಮತ್ತು ಕೇಂದ್ರದಲ್ಲಿ ಸಹ 3 ರಾಜ್ಯಗಳಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋತಿದೆ. ಸಾವು ಅವರ ಮನೆಯಲ್ಲಿ 350 ಕೋಟಿ ರೂಪಾಯಿ ಸಿಕ್ಕಿದೆ. ಇದೆಲ್ಲ ಇಶ್ಯೂಗಳನ್ನು ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರನ್ನು ಎದುರಿಸಲಿಕ್ಕೆ ಆಗದೆ ಜನರನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡುವಂಥ ಒಂದು ಟೆಕ್ನಿಕ್ ಆಗಿ ಈ ಹಿಜಾಬ್ ಇಶ್ಯೂವನ್ನು ಪುನಃ ಅವರು ತೆಗೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಹಿಜಾಬನ್ನು ಇವರು ಹಿಜಾಬ್ ಬ್ಯಾನ್ ಏನಿದೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಳಗೆ ಹಿಜಾಬನ್ನು ಹಾಕಬಾರ್ದು ಅನ್ನುವಂಥ ವಿಷಯ ಏನಿದೆ, ಆ ಬ್ಯಾನನ್ನು ಹಿಂಪಡಿತೇವೆ, ಯಾರು ಬೇಕಾದರೆ ಯಾವ ಡ್ರೆಸ್ ಬೇಕಾದರೆ ಹಾಕ್ಕೊಂಡು ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ನಾಳೆ ಕೆಲವು ವರ್ಗದ ಮಕ್ಕಳು ಮುಂಡಾಸ್ ಕಟ್ಕೊಂಡು ಬರ್ತಾರೆ, ಶಾಲ್ ಹಾಕ್ಕೊಂಡು ಬರ್ತಾರೆ, ಲುಂಗಿ ಉಟ್ಕೊಂಡು ಮುಂಡು ಉಟ್ಕೊಂಡು ಬರ್ತಾರೆ, ಅಥವಾ ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನು, ಯಾವ ಕಲರ್ ನೀವು ಯೂನಿಫಾರ್ಮ್ನ ಕಲರ್ ಹೇಳ್ತೀರಿ ಅದೇ ಕಲರ್ನ ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನ ಹಾಕ್ಕೊಂಡು ಬರ್ತಾರೆ. ಅದಕ್ಕೆಲ್ಲ ಸಹ ಸಿದ್ದರಾಮಯ್ಯ ಆಸ್ಪದವನ್ನು ಕೊಡಬೇಕು, ಸರ್ಕಾರ ಆಸ್ಪದವನ್ನು ಕೊಡಬೇಕು. ಆಗ ಮಾತ್ರ ಅವರೇನು ಈ ಮಾತನ್ನು ಏನು ಹೇಳಿದ್ದಾರೆ, ಯಾರು ಬೇಕಾದರೆ ಯಾವ ಡ್ರೆಸ್ಸನ್ನು ಬೇಕಾದ್ರೆ ಹಾಕ್ಕೊಂಡು ಬರ್ಬೋದು ಅಂತ ವಿಷಯ ಇದ್ದರೆ, ಹಾಗಾದರೆ ಎಲ್ಲರೂ ಸಹ ಅವರವರಿಗೆ ಬೇಕಾದ ವಸ್ತ್ರಗಳನ್ನು ಹಾಕ್ಕೊಂಬರ್ಲಿಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ಬೇಕು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಕೇಸನ್ನು CBIನ ಹೊರತೆಗೆದ ವಿಷಯದಲ್ಲಿ ಸದನದಲ್ಲಿ ಮಾತಾಡ್ತೇವೆ, ಅದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಇಲ್ಲ ಅದು ಸಬ್ಜುಡಿಸು, ಅದು ಯತ್ನಾಳ್ ಅವರು ಕೋರ್ಟಲ್ಲಿ ಹಾಕಿದ್ದಾರೆ, ನಮಗೆ ಅದು ಮಾತಾಡಲಿಕ್ಕೆ ಆಗೋದಿಲ್ಲ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಕೇಸು ಸಹ ಈಗ ಸಬ್ಜುಡಿಸ್ ಇದೆ. ಹೈಕೋರ್ಟ್ನಲ್ಲಿ ಹಿಜಾಬ್ ಬ್ಯಾನ್ ಏನಿದೆ ಅದನ್ನು ಎತ್ತಿ ಹಿಡಿದಿದ್ದಾರೆ. ಅದರ ವಿರುದ್ಧ ಈಗ ಯಾರೋ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಸಹ ಪೆಂಡಿಂಗ್ ಇದೆ. ಪೆಂಡಿಂಗ್ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯ ಕೆಲಸಗಳನ್ನು ಸ್ಟೇಟ್ಮೆಂಟ್ಗಳನ್ನು ಮಾಡೋದು ಸರಿಯಲ್ಲ. ಮಾತಾಡಿದರೆ ಎಲ್ಲರೂ ತಿಳಿದವನು ನಾನೇ ಕರ್ನಾಟಕದ ಸರ್ವಜ್ಞ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾರೆ. ಆದರೆ ಜನರನಿಗೆ ಈ ರೀತಿಯ ಇವರ